ವ್ಲಾಗ್ಗೆ ನಮಸ್ತೆ, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಇವತ್ತಿನ ವ್ಲಾಗ್ ಏನು ಮಾತಾಡೋಕ್ಕೆ ಬರ್ತಿದ್ದೀನಿ ಅಂದರೆ GT ವರ್ಸಸ್ RCB ಬಗ್ಗೆ ಮಾತಾಡ್ತಾ ಇದ್ದೀನಿ ಗೈಸ್. ಇವಾಗ ವಿಷಯ ಹೇಳಕ್ಕೆ ಬರ್ತಾ ಇರೋದೇನೆಂದರೆ ಗೈಸ್, ನಮ್ಮ ಟೀಮಲ್ಲಿ ಒಬ್ಬ 7 ವರ್ಷದಿಂದ ಒಬ್ಬ ಬಾಲ್ ಮಾಡ್ತಿದೆ. ಅದೇ ನಮ್ಮ ಮೊಹಮ್ಮದ್ ಸಿರಾಜ್ ಅವರು ನಮ್ಮ ಟೀಮ್ ಬಿಟ್ಟು GT ಟೀಮ್ಗೆ ಹೋಗೋರೆ. GT ಟೀಮಲ್ಲಿ ನಮ್ಮ RCB ಮೇಲೇ ನಮಗೆ ಎಷ್ಟು ವಿಕೆಟ್ ಅವ್ರಿಗೆ ತಕ್ಕೊಂಡ್ಕೊಟ್ಟವ್ರು ಅಂದರೆ ಇದು ಮಾಡಿದರು. ಆದರೆ ನಮಗೆ ಫಸ್ಟ್ ಬಾಲಲ್ಲಿ ಫಿಲ್ ಶಾಟ್ ಅವರು 6 ಹೊಡೆದ್ರು. ಅದೇ ನೆಕ್ಸ್ಟ್ ಬಾಲು ವಿಕೆಟ್ ತೆಗ್ದ. ಮತ್ತು ಅದೇ ಫಸ್ಟು RCBಯಲ್ಲಿದ್ದ ಸಿರಾಜ್ ಅವರು ಅವಾಗ ಫಿಲ್ ಶಾಲ್ಟು ಎಷ್ಟು ರನ್ಸ್ ಹೊಡ್ತಿದ್ದ ಮತ್ತು ಎಷ್ಟು ರನ್ಸ್ ಮಾಡಿದ್ದ. ಹಾಗೆ ಇವಾಗ ಸಿರಾಜ್ ಅವರು ಏನು ಮಾಡೋಕ್ಕಾಗ್ತಿಲ್ಲ ಗೈಸ್. ಫಸ್ಟು ನಮ್ಮ RCBಲಿದ್ದಾಗ ಸಿರಾಜ್ ಅವರು ಫಿಲ್ ಶಾಟ್ಗೆ ಬಾಲಿಂಗ್ ಮಾಡುವಾಗ ಫಿಲ್ ಶಾಟ್ ಸ್ಟ್ರೈಕ್ ರೇಟು 200+ ಇತ್ತು. ಇವಾಗ ಅದು ತೊಗೊಂಡ್ಬಿಟ್ಟವ್ರೆ. ವಿಕೆಟ್ ತೆಗ್ಬಿಟ್ಟು ಅದೇ ಫಸ್ಟ್ ಬಾಲು 6 ಔಟ್ ಆಫ್ ಸ್ಟೇಡಿಯಂ ಹೊಡ್ತಿದ್ರು ಫಿಲ್ ಶಾಟ್ ಅವರು. ಅದೇ ನೆಕ್ಸ್ಟ್ ಬಾಲು ವಿಕೆಟ್ ತೆಗೆದ್ರು. ಅದರಿಂದ ಫಿಲ್ ಶಾಟ್ ಅವ್ರಿಗೆ ಬೇಜಾರಾಗಿದೆ. ಅವ್ರದ್ದು ಸ್ಟ್ರೈಕ್ ರೇಟ್ ಬಂದ್ಬಿಟ್ಟು 96 ಇತ್ತು ಗೈಸ್. ನಿನ್ನೆ ಒಂದು ಮ್ಯಾನ್ ಆಫ್ ದಿ ಮ್ಯಾಚ್ ತೊಗೊಂಡೋಗೋರೆ. ಬೆಸ್ಟ್ ಸ್ಪೆಲ್ ಮಾಡಿಬಿಟ್ಟು ಅವರು ನಿನ್ನೆ ಮ್ಯಾಚಲ್ಲಿ GT ಮೇಲೆ ಆಡ್ಬಿಟ್ಟು RCB ಮೇಲೆ ಆಡ್ಬಿಟ್ಟು ಮ್ಯಾನ್ ಆಫ್ ದಿ ಮ್ಯಾಚ್ ತೊಗೊಂಡು ನಿನ್ನೆ ಮ್ಯಾಚಲ್ಲಿ ಹೋಗಿದ್ದಾರೆ ಗೈಸ್. ಇವಾಗ ಹೇಳಕೊಳ್ತಿರೋದು ಏನಂದರೆ ಗೈಸ್, ನಮ್ಮ RCB ಅವರು ಏನು ತಪ್ಪು ಮಾಡೋದು ಅಂದರೆ ಚಿನ್ನಸ್ವಾಮಿಲಿ ಬ್ಯಾಟಿಂಗ್ ಫೀಲ್ಡಿಂಗ್ ಪಿಚ್ ಇತ್ತು. ಆರಾಮ್ಸೆ ಬ್ಯಾಟಿಂಗ್ ಮಾಡಿಕೊಂಡು 200+ ರನ್ ಮಾಡ್ಬೋದಾಯಿತು. ಆಮೇಲೆ ಪೇಸರ್ಸ್ಗೆ ಒಳ್ಳೆ ಅಟ್ಯಾಕ್ ಇತ್ತು. ಮತ್ತು GT ಒಬ್ಬರು ಏನು ಮಾಡಿದ್ರು ಅಂದರೆ GT ಅವರು ಎಕ್ಸ್ಟ್ರಾ ರಬಾಡ ಇಲ್ಲ ಅಂತ ಎಕ್ಸ್ಟ್ರಾ ಬಾಲರ್ನ ತೊಗೊಂಬಂದರು. ಅದೇ ನಮ್ಮ ಇಶಾಂತ್ ಶರ್ಮಾ. ಆದರೆ ಬಾಲಿಂಗ್ ಪಿಚ್ಚು ಬ್ಯಾಟಿಂಗ್ನ ಒಂದು ಪವರ್ಫುಲ್ಲಾಗಿ ಮಾಡಿಬಿಟ್ಟು ಮತ್ತು ಬಾಲಿಂಗ್ನ ಇನ್ನೊಂದು ಸೈಡಲ್ಲಿ ರಬಾಡನ ತೆಗೆದ್ಬಿಟ್ಟು ಇಶಾಂತ್ ಶರ್ಮಾನ ಹಾಕಿದ್ರು. ಇಶಾಂತ್ ಶರ್ಮಾ ಬಂದ್ಬಿಟ್ಟು ಚೆನ್ನಾಗಿ ಬಾಲಿಂಗ್ ಮಾಡ್ದ ಅವನು ಗೈಸ್. ಇವಾಗ GT ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ ನಿನ್ನೆ ಮ್ಯಾಚಲ್ಲಿ. ಅದು ಅವರು ಪಿಚ್ ನೋಡಿದ್ರು ನೀಟಾಗಿ ಎಲ್ಲ. ಫಸ್ಟ್ ಟಾಸ್ ಆಗೋಕ್ಕೆ ಮುಂಚೆ ಟಾಸ್ನು ಆಗಾದಮೇಲೆ ಅವರು ಪ್ಲೇಯಿಂಗ್ ಲೆವೆಲ್ಲು ಚೇಂಜ್ ಮಾಡಿದ್ರು. ಮತ್ತು ಅವರು ಪಿಚ್ ನೋಡಿಬಿಟ್ಟು ಕರೆಕ್ಟಾಗಿ ಅವರು ಬ್ಯಾಟಿಂಗು ಕಾಂಪ್ರಮೈನ್ಸು ಕರೆಕ್ಟಾಗಿ ಇಕ್ಕಿದ್ರು. ಮತ್ತು ಬಾಲಿಂಗ್ ಕಾಂಪ್ರಮೈನ್ಸು ಕರೆಕ್ಟಾಗಿ ಇಟ್ಬಿಟ್ಟು ಅವ್ರು ನಿನ್ನೆ ಮ್ಯಾಚ್ ಹೆಂಗೆ ಗೆಲ್ಲಬೇಕು ಅಂತ ಪ್ಲ್ಯಾನಿಂಗಲ್ಲಿ ಬಂದಿದ್ರು. ಅದಕ್ಕೋಸ್ಕರ ನಿನ್ನೆ GT ಅವರು ಗೆದ್ದಿದ್ದಾರೆ ಗೈಸ್. ನಿನ್ನೆ ಸಿರಾಜ್ ಅವರು ಚಾಂಪಿಯನ್ ಟ್ರೋಫಿ ಆಡಿದ್ದಾರೆ. ಆದರೆ ರೋಹಿತ್ ಅವ್ರಿಗೂ ಸ್ಟಂಪ್ಸು ಹೋಲ್ಡ್ ಮಾಡಿ ಮುಂಬೈ ಮತ್ತು GT ಮ್ಯಾಚಲ್ಲಿ ಸಿರಾಜ್ ಅವರು ರೋಹಿತ್ಗೆ ಔಟ್ ಮಾಡಿದ್ದಾರೆ. ಮತ್ತು RCB ಮ್ಯಾನೇಜ್ಮೆಂಟ್ಗೂ ರಿಟೈನ್ ಮಾಡಿದೆ ಅಂತ ಅದೂ ಬದಲಾತವಂತವ್ರೆ. ಆದರೆ ಇಷ್ಟೊಂದು ಏನಕ್ಕೆ ಇವರು ಇದಾಗೋರೆ ಗೊತ್ತಿಲ್ಲ. ಸಿರಾಜ್ ಅವರು ನಮ್ಮ ಟೀಮಲ್ಲಿದ್ದಾಗ ವಿಕೆಟ್ಸು ತೆಗಿತಿರಲಿಲ್ಲ ಮತ್ತು ರನ್ಸ್ ಜಾಸ್ತಿ ಕೊಡ್ತಿದ್ರು ಅಂತ ಆಗೈತೋ ಇಲ್ವೋ. ಮತ್ತು ಇಲ್ಲಿ ಮ್ಯಾನೇಜ್ಮೆಂಟ್ ಅವರು ರಿಟೈನ್ ಮಾಡಿಲ್ಲ ಅಂತ ಕೋಪನೋ ಗೊತ್ತಿಲ್ಲ ಗೈಸ್. ಒಟ್ಟಿನಲ್ಲಿ ಸಿರಾಜ್ ಅವ್ರಿಗೆ ತುಂಬ ಇದಾಗಿದೆ. ಅದಕ್ಕೋಸ್ಕರ ಅವರು ರನ್ಸ್ ಅಲ್ಲಿ ವಿಕೆಟ್ಸ್ ತೆಗಿತವ್ರು. RCB ಮೇಲೆ ಬದಲಾತವಂತವ್ರು ಇಲ್ಲ ಗೊತ್ತಿಲ್ಲ ಗೈಸ್. ಅವಾಗೆ ನಮ್ಮದು 45 ರನ್ಸ್ ಇರೋಗೆ 4 ವಿಕೆಟ್ ಬಿದ್ದೋಗಿತ್ತು. ಅದು ಸಿರಾಜ್ ಅವರು 1 ವಿಕೆಟು, ಇಶಾಂತ್ ಶರ್ಮಾ ಯಾರ್ಯಾರೋ ತೆಗೆದಿದ್ರು 4 ವಿಕೆಟ್ ಬಿದ್ದೋಗಿತ್ತು 45ಗೆ. ಮತ್ತು ಲೋವರ್ ಆರ್ಡರಿಂದ ಮಿಡಲ್ ಆರ್ಡರ್ಗೆ 45ಇಂದ 169ವರೆಗೂ ನಮ್ಮದು ಬ್ಯಾಟಿಂಗ್ ಲೈನಪ್ಪು ಚೆನ್ನಾಗಿತ್ತು. ಆದರೂ ಇನ್ನೂ ಸ್ವಲ್ಪ ಚೆನ್ನಾಗಿ ಆಡಿದರೆ ಪಡಿಕಲ್ಲು ಮತ್ತು ವಿರಾಟು ಪಟೀದಾರು ಆಡಿದರೆ ಇನ್ನೂ ಚೆನ್ನಾಗಿ 200+ ಸ್ಕೋರ್ ಮಾಡ್ಬೋದಾಯಿತು ಅನಿಸ್ತಿತ್ತು ಗೈಸ್. ಇವಾಗ ಏನು ಒಳ್ಳೆಕ್ಕೆ ಹೊರಟಿದ್ದೀನಿ ಅಂದರೆ ಇವಾಗ ಜಾಸ್ತ ಬಾಸ್ ಅಂತಾರೆ ನೋಡಿ ಗೈಸ್. ಅವನು ಕಾಮೆಂಟೇಟರು ಜಾಸ್ತ ಬಾಸ್ ಬಟ್ಲರ್ಗೆ ಹೇಳ್ತಾರೆ. ಅದೇ ನಮಗೆಲ್ಲ ಗೈಸ್, ನಮಗೆಲ್ಲ ನಮಗಿರೋದೇ ಒಂದು ವಿರಾಟ್ ಕೊಹ್ಲಿ ಅಂತ ಹೇಳ್ತಾ ಇರೋದು. ಮತ್ತು ನಿನ್ನೆ ಮ್ಯಾಚಲ್ಲಿ ಏನು ಹೇಳೋಕ್ಕೋದ್ರೆ ಗೈಸ್, ನೆನ್ನೆ ಏನು ಆಡಿದ RCBದವರು ಬಾಲಿಂಗ್ ಪಿಚ್ಚು ಇತ್ತು. ಪೇಸರ್ಸ್ ಏನು ವರ್ಕ್ ಮಾಡಿಲ್ಲ. ಬರೀ 2 ವಿಕೆಟ್ ತೆಗೆದು ಅವ್ರು 8 ವಿಕೆಟ್ಸಿಂದ ಗೆದ್ದರು. ಏನು ಯೂಸ್ಫುಲ್ ಆಗಿಲ್ಲ ನಿನ್ನೆ. ಬಾಲಿಂಗ್ ಪಿಚ್ಚು ಇದ್ದರು, ಬ್ಯಾಟಿಂಗ್ ಫ್ರೆಂಡ್ಲಿ ಇದ್ರೂ ನಿನ್ನೆ ಬ್ಯಾಟಿಂಗ್ ಏನೂ ಮಾಡಿಲ್ಲ ಮತ್ತು ಬಾಲಿಂಗು ಏನೂ ಮಾಡಿಲ್ಲ. ಅದಕ್ಕೋಸ್ಕರ ನಿನ್ನೆ ಸಿರಾಜ್ ಅವರು ಯಾವಾಗಲೇ ಹೇಳ್ದಂಗೆ ಎಲ್ಲ ವಿಕೆಟ್ಸ್ ತೆಕ್ಕೊಂಡು ಆರಾಮ್ಸೆ ಇದ್ದರು. 3-2. ಇವಾಗ ನಾನು ಫಸ್ಟ್ ಬ್ಯಾಟಿಂಗ್ ಆಗಿದ್ದು RCB ಅವರು ಮಾತಾಡಲು ಬ್ಯಾಟಿಂಗ್ ಫ್ರೆಂಡ್ಲಿ ಇದ್ದು ಬ್ಯಾಟಿಂಗ್ ನೋಡಿಕೊಂಡು ಫಸ್ಟು GT ಅವರು ಹೆಂಗೆ ಸ್ವಿಂಗ್ ಆಗ್ತಿದೆ, ಯಾರ್ಯಾರಿಗೆ ಹೆಂಗೆ ಹಾಕ್ಬೋದು, ಮತ್ತು ಪೇಸರ್ಸ್ಗೆ ಯೂಸ್ಫುಲ್ಲಾ ಅಥವಾ ಸ್ಪಿನ್ನರ್ಗೆ ಯೂಸ್ಫುಲ್ಲಾ ಅಂತ ನೋಡಿದ್ರು. ಆದರೆ ಅಲ್ಲಿ ಗೊತ್ತಾಗಿದ್ದು ಪೇಸರ್ಸ್ ಯೂಸ್ಫುಲ್ ಅಂತ. ಅದಕ್ಕೋಸ್ಕರ GT ಅವರು ಪೇಸರ್ಸ್ನ ತೆಗೆದ್ಬಿಟ್ಟು ಇಶಾಂತ್ ಶರ್ಮಾ ಅವ್ರನ್ನೆಲ್ಲ ತಂದ್ಬಿಟ್ಟು ನಮಗೆ ವಿಕೆಟ್ಸ್ ತೆಗೆದ್ಬಿಟ್ಟು ಇದು ಮಾಡಿದ್ರು. ಮತ್ತು ಬ್ಯಾಟಿಂಗ್ ಫ್ರೆಂಡ್ಲಿ ಹೋದ್ರು ಗೈಸ್ GT ಅವ್ರದ್ದು ನೋಡ್ಕೊಂಡ್ರು ನಮ್ಮದು ಫಸ್ಟ್ ಬ್ಯಾಟಿಂಗ್ ಹೆಂಗಾಗ್ತೈತೆ ಏನಾಗ್ತೈತೆ ಅಂತ. ಅದಕ್ಕೆ ಅವ್ರದ್ದು ಬ್ಯಾಟಿಂಗ್ ಪವರ್ ಅಪ್ಪು ಲೈನ್ ಅಪ್ಪು ಕರೆಕ್ಟಾಗಿ ಇಕ್ಕಿದ್ರು. ಅದ್ರಲ್ಲಿ ಫಸ್ಟ್ ಆಡಿದೆ ಶುಭ್ಮನ್ ಗಿಲ್ಲು ಮತ್ತು ಸಾಯಿ ಸುದರ್ಶನ್ ಅವರಿಬ್ಬರೇ ಪವರ್ ಪ್ಲೇ ಆಡ್ಕೊಬಂದು ಪವರ್ ಪ್ಲೇಯಲ್ಲಿ 7th 8th ಓವರು ಶುಭ್ಮನ್ ಗಿಲ್ ಬಿತ್ತು ವಿಕೆಟು. ಆಮೇಲೆ ಸಾಯಿ ಸುದರ್ಶನ್ 49 ಕೊಟ್ಟಾಗ ಅಲ್ಲಿಂದ ಬಟ್ಲರು ಮತ್ತು ಇಂಪ್ಯಾಕ್ಟ್ ಆಗಿ ಬಂದ್ಬಿಟ್ಟು ಅವರೇ ಇಬ್ಬರು ಮ್ಯಾಚ್ ಗೆಲ್ಸಿದ್ರು. ಆದರೆ ನಿನ್ನೆ ಬಟ್ಲರ್ ಅವರು ಬ್ಯಾಟಿಂಗ್ ಫ್ರೆಂಡ್ಲಿ ಇದ್ದಿದ್ದಕ್ಕೆ ಎಲ್ಲ ಇದು ಮಾಡಿದ್ರು. ಮತ್ತು ಸಿರಾಜ್
ಸಿರಾಜ್ ಅವರು ಲಾಂಗ್ ಪಿಚ್ಚಲ್ಲಿ ಗುಜರಾತಲ್ಲಿ ಆಡ್ತಿದ್ರು. ಅಲ್ಲಿಂದ ಈ ಚಿಕ್ಕ ಸ್ಟೇಡಿಯಂ ಅಂತ ಇಲ್ಲಿ ಎಷ್ಟು ವಿಕೆಟ್ಸ್ ತೆಗೆದವರು ಅಷ್ಟು ಚೆನ್ನಾಗಿ ವಿಕೆಟ್ ತೆಗೆದ್ಬಿಟ್ಟು ನಮ್ಮನ್ನ ಆ ಟೀಮ್ಗೆ ಗೆಲ್ಸ್ಕೊಂಡು ಕೊಟ್ಟವ್ರೆ GT ಅವ್ರಿಗೆ. ಅದಕ್ಕೋಸ್ಕರ ಅವ್ರಿಗೆ ಅಪ್ರಿಷಿಯೇಟ್ ಅಂತ ಮಾಡಲೇಬೇಕು. ನಮಗೆ ಬೇಜಾರಾಗ್ತಿದೆ, ಆದ್ರೂ RCB ಮ್ಯಾನೇಜ್ಮೆಂಟು ಅವ್ರು ರಿಟೈನ್ ಮಾಡಿದ್ರು ಎಷ್ಟೋ ಚೆನ್ನಾಗಿರ್ತಿತ್ತು. ಆ ಸಿರಾಜ್ನ ಈ ಮ್ಯಾಚ್ ಅಂತೂ ಗೆಲ್ಸ್ಕೊಂಡೇ ಕೊಡ್ತಿದ್ರು ಅವರು. ಅದಕ್ಕೋಸ್ಕರ ಇವಾಗ ನಿನ್ನೆ ಮ್ಯಾಚು ಬೇಜಾರಾಗ್ತಿದೆ ಫುಲ್ಲು. ಅದಕ್ಕೋಸ್ಕರ ಇವಾಗ ನಾವು ಬ್ಯಾಟಿಂಗ್ ಲೈನಪ್ಪು ಇಕ್ಕಿರಬೇಕು ಮತ್ತು ಬಾಲಿಂಗ್ ಲೈನಪ್ಪು ಚೆನ್ನಾಗಿರಬೇಕು. ಫಸ್ಟು ನಾವು ಬಾಲಿಂಗ್ ತೊಗೊಂಡು ಹೆಂಗೆ ಗೈಸ್ ಇವಾಗ ನಾನು ಹೇಳಕೊಟ್ಟಿರೋದು RCB ಬಗ್ಗೆ. ಅದು ಸ್ಟಾಪ್ ಗೈಸ್ ಇವಾಗ ಮಾತಾಡಕೊಟ್ಟಿರೋದು RCB ಬಗ್ಗೆ. ಅವರು ಬೇರೆ ಸ್ಟೇಡಿಯಮಲ್ಲಿ ವಾಂಕಡೆ ಅಲ್ಲಿ ಬೇರೆ ಬೇರೆ ಸ್ಟೇಡಿಯಮ್ಗೆ ಹೋದಾಗ ಅಲ್ಲಿ ಡಾಮಿನೇಟ್ ಮಾಡ್ತವ್ರೆ. ಇಲ್ಲಿ ನಮ್ಮ ಹೋಮ್ ಗ್ರೌಂಡಲ್ಲೇ ಇವರು ಏನಕ್ಕೆ ಗೆಲ್ತಾ ಇಲ್ಲ ಮತ್ತು ಇಲ್ಲಿ ಡಾಮಿನೇಟ್ ಏನಕ್ಕೆ ಮಾಡ್ತಿಲ್ಲ ಅಂತ ಇಲ್ಲಿ ಕ್ವಶನ್ ಬಂದಿದೆ ಗೈಸ್. ಅದಕ್ಕೋಸ್ಕರ ಇವರು ಇಲ್ಲಿ ನಮ್ಮ ಹೋಮ್ ಗ್ರೌಂಡಲ್ಲಿ ಗೆದ್ದರೆ ಇನ್ನೆಲ್ಲ ಈ ಸಲ ಕಪ್ ನಮ್ಮದು ಆಗುತ್ತೆ ಗೈಸ್. ನಮ್ಮದು ಆಗಾದ್ಮೇಲೆ ಇಲ್ಲಿ ಫಸ್ಟು ನಾವು ಮ್ಯಾಚ್ ನೋಡಬೇಕು ಮತ್ತು ಪವರ್ ಪ್ಲೇಯಲ್ಲೇ ನಮ್ಮದು ಜಾಸ್ತಿ ವಿಕೆಟ್ಸ್ ತೆಗಿಬೇಕು ಮತ್ತು ಬ್ಯಾಟಿಂಗು ಪವರ್ ಪ್ಲೇಯಲ್ಲೇ ರನ್ಸ್ ಹೊಡಿಬೇಕು. ಓಪನ್ ಅಷ್ಟೇ ಫಿಲ್ ಶಾಟು ಮತ್ತು ವಿರಾಟ್ ಕೊಹ್ಲಿ ಆಡಿದ್ರೆ ಗೈಸ್ ಇಬ್ಬರು ಪಾರ್ಟ್ನರ್ಶಿಪ್ ಬೆಳೆಸ್ಕೊಂಡೋದ್ರೆ ಆದರೆ ಮಸ್ತ್ ಇರುತ್ತೆ. ಬ್ಯಾಟಿಂಗು ಹೈ ಸ್ಕೋರಿಂಗ್ ಗೇಮ್ ಆಗಿರುತ್ತೆ ಮತ್ತು ಚೇಸಿಂಗು ಮತ್ತು ಡಿಫೆಂಡಿಂಗು ಮಾಡ್ಬೋದು ಬಾಲರ್ಸು. ಅಷ್ಟು ಪ್ರೆಷರ್ ಇರಲ್ಲ ಬಾಲರ್ಸ್ ಮೇಲೆ. ಇಷ್ಟೇ ರನ್ಸ್ ಹೊಡೆದಿರೋದು ಇಷ್ಟೇ ಮಾಡಬೇಕು, ಏನೂ ಪ್ರೆಷರ್ ಇಲ್ಲ ಬಾಲರ್ಸ್ಗೋಸ್ಕರ. ಅದಕ್ಕೋಸ್ಕರ ಇವಾಗ ಬಾಲರ್ಸ್ಗೆ ಏನು ಪ್ರೆಷರ್ ಬಂದಿದೆ ಅಂದರೆ ಗೈಸ್ ಬರೀ 170 ರನ್ಸು ಡಿಫೆಂಡ್ ಮಾಡೋಕ್ಕಾಗೋದಿಲ್ಲ. ಅಲ್ಲಿ ಬ್ಯಾಟಿಂಗ್ ಲೈನಪ್ ಚೆನ್ನಾಗಿತ್ತು, ಅವ್ರು ನೋಡ್ಕೊಂಡಿದ್ರು ಬ್ಯಾಟಿಂಗ್ ಲೈನಪ್ ಹೆಂಗೆ ಇಕ್ಬೇಕು ಈ ಪಿಚ್ ಮೇಲೆ ಅಂತ. ಅದಕ್ಕೆ ಅವರು GT ಅವರು ಬ್ಯಾಟಿಂಗ್ ಲೈನಪ್ ಚೆನ್ನಾಗಿ ಇಟ್ಬಿಟ್ಟು ನಿನ್ನೆ ಮ್ಯಾಚ್ ಗೆದ್ದರು. ಬರೀ ಅವ್ರದ್ದು 2 ವಿಕೆಟ್ ಗೆದ್ದಿದ್ದು, ನಮ್ಮದು 8 ವಿಕೆಟ್ ಬಿದ್ದಿತ್ತು. ಅದಕ್ಕೋಸ್ಕರ ನಿನ್ನೆ GT ಅವರು ಗೆದ್ದರು. ಈ ವಿಡಿಯೋ ಇಲ್ಲಿಗೆ ಎಂಡ್ ಆಗ್ತಿದೆ. ಬಾಯ್ ಗೈಸ್, ಇನ್ನು ನೆಕ್ಸ್ಟ್ ವಿಡಿಯೋಗೆ ಸಿಗೋಣ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.